ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ನಂತೂರು ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿವರೆಗೆ ಅಣುಕುಶವ ಮೆರವಣಿಗೆ ನಡೆಸಿದ್ದು, ಈ ವೇಳೆ ಪ್ರತಿಭಟನಾಕಾರರು ತಾರೆ ತೋಟದಲ್ಲಿರುವ ಪ್ರಾಧಿಕಾರದ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು, ಈ ವೇಳೆ ಪೊಲೀಸರು ಐವನ್ ಡಿಸೋಜಾ ಸಹಿತ ಹಲವು ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಮುತ್ತಿಗೆ ಹಾಕಿದ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಕಚೇರಿಯ ಗೇಟ್ ಬಂದ್ ಮಾಡಿ ಬ್ಯಾರಿಗೇಡ್ ಇಟ್ಟು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಜೆಆರ್ ಲೋಬೋ, ಮಿಥುನ್ ರೈ, ಪದ್ಮರಾಜ್, ಮಮತಾ ಗಟ್ಟಿ, ಅಪ್ಪಿ, ಶಾಹುಲ್ ಹಮೀದ್ ಸಹಿತ ಹಲವು ಮುಖಂಡರು ಭಾಗಿಯಾಗಿದ್ದರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ, ಹಾಗೆ ಕಣ್ಣು ಕಿವಿ ಎಲ್ಲ ಸರಿ ಇದ್ರೂ ಕೂಡ ಕಾಣದಂತೆ ಕಿವುಡರಾಗಿರುವಂತಹ ನಮ್ಮ ಸಂಸದರು ಹಾಗೆ ಶಾಸಕರ ವಿರುದ್ಧ ಜನಾಕ್ರೋಶ ಹಾಗೆ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಎರಡೂವರೆ ತಿಂಗಳಿಂದ ಎಷ್ಟೋ ಜೀವಗಳನ್ನು ಈ ರಾಷ್ಟ್ರೀಯ ಹೆದ್ದಾರಿ ಬಲಿ ತೆಗೆದುಕೊಂಡಿರುವಂಥದ್ದು. ಇವತ್ತು ನಮ್ಮ ವಾರ್ತಾಪತ್ರಿಕೆಗಳಲ್ಲಿ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಸರ್ಕಾರವನ್ನು, ಸಂಬಂಧಪಟ್ಟವರನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತಿದ್ದು ಕೂಡ ಯಾರು ಕೂಡ ಕಣ್ಣು ಕಾಣದ ಹಾಗೆ ಕಿವಿ ಕೇಳದಂತೆ ಇದರ ಬಗ್ಗೆ ನಿರ್ಲಕ್ಷ್ಯತನವನ್ನು ವಹಿಸಿರುವಂತದ್ದನ್ನು ಮೊನ್ನೆ ತಾನೇ 2 ದಿವಸದ ಮೊದಲು ಎಜೆ ಆಸ್ಪತ್ರೆ ಸಿಬ್ಬಂದಿ ಅವರ ಡ್ಯೂಟಿಗಾಗಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಗುಂಡಿಯನ್ನು ತಪ್ಪಿಸುವ ಸಲುವಾಗಿ ಅವರು ರಸ್ತೆಗೆ ಬಿದ್ದು ಅವರ ಮೇಲೆ ಒಂದು ಮೀನಿನ ಲಾರಿ ಪಾಸಾಗಿ ಅವರು ದುರ್ಮರಣ ಹೊಂದಿರುವಂತದ್ದು. ಅದರ ಮೊದಲು ಕೂಡ ಕಳೆದ ವಾರದಲ್ಲಿ ಇನ್ನೊಬ್ಬರನ್ನು ಏನೋ ಒಂದು ಬಸ್ಸಿನ ಡ್ರೈವರ್ನ ಒಂದು ಸಮಯ ಪ್ರಜ್ಞೆಯಿಂದ ಆ ಜೀವ ಉಳಿದಿರುವಂತದ್ದು. ಇದನ್ನೆಲ್ಲ ಇಷ್ಟು ಗೊತ್ತಿದ್ರು ಕೂಡ ನಮ್ಮ ಸಂಸದರು, ನಮ್ಮ ಶಾಸಕರು ಇವರು ಇದೇ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ. ಇವರಿಗೇನು ಕಣ್ಣು ಕಾಣುವುದಿಲ್ವಾ ಅನ್ನುವಂಥ ವಿಚಾರವನ್ನು ಇವತ್ತು ಪ್ರತಿಯೊಬ್ಬರು ಕೇಳುವಂಥದ್ದು. ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ಸಂಸದರ ಒಂದು ಪ್ರೆಸ್ ನೋಟ್ ಅನ್ನು ನಾನು ನೋಡಿದೆ. 20 ಲಕ್ಷ ರೂಪಾಯಿ 20 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ ಹೈವೇಗೆ. ಅದು ಮಳೆ ಬರ್ತಾ ಇದ್ದ ಕಾರಣ ಅದನ್ನು ನಾವು ಮಾಡಲಿಲ್ಲ ಅಂತ ಹೇಳ್ತೇವೆ. ಏನು ಬೇಜವಾಬ್ದಾರಿಯುತ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ. ನಿಮಗೆ ಇಚ್ಛಾಶಕ್ತಿ ಇದ್ದೆ ಅಂತ ಹೇಳಿದ್ರೆ ಅದನ್ನು ರಸ್ತೆಯನ್ನು ಪೂರ್ಣ ನಿಮಗೆ ರಿಪೇರಿಗೊಳಿಸಲು ಆಗಲಿಲ್ಲದರೂ ಕೂಡ ಮಳೆಗಾಲ ಅಂತ ಇದ್ದಾಗ ರಸ್ತೆಯಲ್ಲಿ ಗುಂಡಿಗಳು ಬೀಳ್ತಾ ಉಂಟು, ಅದಕ್ಕೆ ಜನರು ಬಿದ್ದು ಸಾಯ್ತಾ ಇದ್ದಾರೆ. ಅದನ್ನು ಮುಚ್ಚುವಂತ ಕೆಲಸವನ್ನಾದರೂ ನಿಮಗೆ ಮಾಡಬಹುದಿತ್ತಲ್ಲ. ಅದನ್ನು ಬಿಟ್ಟು ನೀವು ಈಗ ಮಳೆ ಇದ್ರಿಂದ ಹಾಗಾದ್ರೆ ಮಳೆಯಲ್ಲಿ ಎಷ್ಟು ಜನ ಬಿದ್ದು ಸತ್ತು ನಿಮಗೇನು ನಿಮ್ಮ ಇದಕ್ಕೆ ಬರುವುದಿಲ್ವಾ? ಅದು ಈ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರ ಇವತ್ತು ಟೋಲ್ ಕಲೆಕ್ಷನ್ ನಲ್ಲಿ ನಾವು ನೋಡ್ತಿದ್ದೇವೆ, ವಿಶೇಷವಾಗಿ ನಮ್ಮ ಮಂಗಳೂರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಲ್ನ ಒಂದು ಕಾನೂನಿನ ಪ್ರಕಾರ 60 ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕಾಗಿರುವಂಥದ್ದು. ಆದರೆ ನಮ್ಮಲ್ಲಿ 100 ಕಿಲೋಮೀಟರ್ ಒಳಗಡೆ 3 ಟೋಲ್ ಅನ್ನು ನಾವು ಕಾಣ್ತೇವೆ. ಬಹುಶಃ ಇದನ್ನು ಇವತ್ತು ಪ್ರಶ್ನಿಸುವ ಸಲುವಾಗಿ ಜನರ ಒಂದು ಆಕ್ರೋಶವನ್ನು, ಈ ರಸ್ತೆಯನ್ನು ಈ ಕೂಡಲೇ ಸರಿಗೆ ದುರಸ್ತಿಗೊಳಿಸಬೇಕು ಅಂತ ಹೇಳಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು. ಹೆದ್ದಾರಿಗಳು ಹಾದು ಹೋಗ್ತವೆ. ಅಲ್ಲಿ ಸುಮಾರು 120 ಜನ ಇವತ್ತು ಮೃತರಾಗಿದ್ದಾರೆ. 120 ಅಮಾಯಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ. ಈ 120 ಜೀವಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ. ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. 120 ಕುಟುಂಬಗಳಿಗೂ 1 ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ. ನಮ್ಮ ಎಜೆ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಇಲ್ಲಿ ಪಂಪೆಯಲ್ಲಿ ಬಂದರೆ ರಸ್ತೆಯಲ್ಲಿ ನೀರು, ಅದಕ್ಕಿಂತ ಮುಂದೆ ಮಾಲೆಮಾರಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಕೊಡಂಬೂರಿಗೆ ಹೋದರೆ ಅಲ್ಲಿ ನೀರು, ಬುಕ್ಕಕ್ಕೆ ಹೋದರೆ ಅಲ್ಲಿ ನೀರು, ಎಲ್ಲ ಕಡೆ ಹೊಂಡಮಯ ಆಗಿದೆ. ಸುರತ್ಕಲ್ವರೆಗೆ ಹೊಂಡಮಯ. ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ, ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ. ಅದನ್ನು ಕೂಡಲೇ ತನಿಖೆ ಒಳಪಡಿಸಬೇಕು. ಯಾಕಾಗಿ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದೆ? ಕೊಲೆಯಂತೂ ಆಕ್ಸಿಡೆಂಟ್ಗಳಿಗೆ ಒಂದು ದೊಡ್ಡ ಕೂಪವಾಗಿ ಪರಿಣಮಿಸಿದೆ. ನಮ್ಮದು ಪಂಪೆಲಲ್ಲಿ ಇಂದಿನ ಸಂಸದರು ನಳಿನಿ ಕುಮಾರ್ ಕಟೀಲ್ ಅವರು ಪಂಪೆಲ್ ಬಲೆ ಅಂತ ಹೇಳಿದ್ರು. ಮಳೆಗಾಲದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಎಜೆ ಆಸ್ಪತ್ರೆ ಹತ್ರ ಹೋದರೆ ನೀರು
ತಾಗಿ ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ ತೊಂದರೆಗೀಡಾಗಿದ್ದಾರೆ. ಇದನ್ನೆಲ್ಲವನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಮೇಂಟೈನ್ ಮಾಡ್ತಕ್ಕಂಥ ಜವಾಬ್ದಾರಿ, ಸರ್ವಿಸ್ ರಸ್ತೆಗಳನ್ನ ಮಾಡುವಂತಹ ಜವಾಬ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ಈ ಬಿಸಿಲಿಗೆ, ಸುಡು ಬಿಸಿಲಿಗೆ ಈ ಒಂದು ಹೆಣವನ್ನು ಹೊತ್ತು ಇವತ್ತು ನಡೆದುಕೊಂಡು ಬಂದಿದ್ದೇವೆ. ನಮ್ಮಲ್ಲಿರುವಂತಹ ಜೀವಗಳು, ಮೊನ್ನೆ ಏಜ್ ಆಸ್ಪತ್ರೆಯ ಒಂದು ಮಹಿಳೆ ಮಾಧವಿ ಅವರು ಗುರಿಗೆ ಬಿದ್ದು ಅವರ ಮೇಲೆ ಒಂದು ವೆಹಿಕಲ್ ಹೋಗ್ತದೆ. ಎಷ್ಟು ಒಂದು ಮಾನವೀಯತೆ, ಎಷ್ಟು ಒಂದು ತೊಂದರೆ, ಎಷ್ಟು ಒಂದು ಅಮಾನವೀಯವಾದ ಕೃತ್ಯ. ಇದಕ್ಕೆ ಸಂಸದರು ಬ್ರಿಜೇಶ್ ಠಾಕೂರ್ ಅವರು ಏನ್ ಹೇಳ್ತಾರೆ, ಭರತ್ ಶೆಟ್ಟಿ ಅವರು ಏನ್ ಹೇಳ್ತಾರೆ, ಅದರ ಬಟ್ಟಿಗೆ ರಾಜೇಶ್ ನಾಯ್ಕ ಅವರು ಏನ್ ಹೇಳ್ತಾರೆ ಅಂತ ಉತ್ತರ ಕೊಡಬೇಕು. ಈ ಸಾವುಗಳು ಏನಾಗಿದ್ದಾವೆ, ಈ ಆಕ್ಸಿಡೆಂಟ್ ಏನಾಗಿದ್ದಾವೆ, ಇದಕ್ಕೆ ಬಿಜೆಪಿ ಕೇಂದ್ರದ ಸರ್ಕಾರ ನೇರ ಹೊಣೆ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮ್ಮ ಟ್ಯಾಕ್ಸ್ ಪೇಯರ್ ದುಡ್ಡನ್ನ ಇವತ್ತು 18%, 24%, 28% GST ಮೂಲಕ ದುಡ್ಡನ್ನು ವಸೂಲು ಮಾಡ್ತೀರಿ. ಆ ದುಡ್ಡು ಎಲ್ಲಿ ಓಡ್ತದೆ? ಟೋಲನ್ನು ಹಾಕಿ ದುಡ್ಡನ್ನು ವಸೂಲು ಮಾಡ್ತೀರಿ. ಆ ದುಡ್ಡು ಇವತ್ತು ಬಳಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ರಸ್ತೆಗಳು ನಿರ್ಮಾಣ ಆಗ್ತಾ